ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಜೀವನ ಎದುರಿಸಲು ಕಲಿಸಿದವರು ತಾಯಿ, ತಲೆ ಎತ್ತಿ ಬದುಕಲು ಕಲಿಸಿದವರು ತಂದೆ. ಅವರ ಆಶೀರ್ವಾದವಿಲ್ಲದೆ ನಮ್ಮ ಬದುಕು ಶೂನ್ಯ. ಹೆತ್ತು ಹೊತ್ತು ಸಲಹಿದೆ ಅಮ್ಮ, ನಿನ್ನ ನೋವ ನುಂಗಿದೆ ಅಮ್ಮ, ನನ್ನ ಧರೆಗೆ ತಂದು ನೀನು ಕೈಯ ಹಿಡಿದು ನಡೆಸಿದೆ ಅಮ್ಮ. ಮರಿಬ್ಯಾಡ ತಾಯಿನ ತೊರಿಬ್ಯಾಡ ತಂದೆನ ಹಾಳಾಗಿ ಹೋಗ್ತೀಯೋ ಹುಮ್ಮ. ನೋವಿನ ನೆರಳು ನಿನ್ನ ಮ್ಯಾಗೆ ಬೀಳ್ದಂಗೆ ಬೆಳೆಸ್ಯಾರೋ ನಿನ್ನಪ್ಪ ಅಮ್ಮ. ಓ ಮರಿಬ್ಯಾಡ ತಾಯಿನ ತೊರಿಬ್ಯಾಡ ತಂದೆನ ಹಾಳಾಗಿ ಹೋಗ್ತೀಯೋ ಹುಮ್ಮ. ನೋವಿನ ನೆರಳು ನಿನ್ನ ಮ್ಯಾಗೆ ಬೀಳ್ದಂಗೆ ಬೆಳೆಸ್ಯಾರೋ ನಿನ್ನಪ್ಪ ಅಮ್ಮ. ಬಡತನದಲ್ಲಿ ದುಡಿದು ದನಿದು ಸಲಹ್ಯಾರೋ ನಿನ್ನ ತಮ್ಮ. ಮುಪ್ಪಿನ ಕಾಲಕ್ಕ ನೀ ಕೈಯ ಬಿಟ್ಟರ ಹೆತ್ತವರ ಗತಿಯೇನು ಮಂಕುತಿಮ್ಮ. ಕೈ ತುತ್ತು ಕೊಟ್ಟವರು ನಿನ್ನ ಮ್ಯಾಲೆ ಆಸೆಯ ಇಟ್ಟವರು, ಭೂಮಿಗೆ ತಂದವರು ನಿನಗೊಂದು ಹೆಸರನ್ನು ಕೊಟ್ಟವರು. ತಿರುಗುದ್ಯಾಕು ದೇವರನ್ನು ಹುಡುಕುದ್ಯಾಕು, ತಂದೆ ತಾಯಿಯೊಳಗ ಕಾಣು ಕೋಟಿ ದೇವರ. ತಾಯಿ ಪ್ರೀತಿ ನೀನು ಅರಿತು, ತಂದೆ ಕಷ್ಟದೊಳಗೆ ಬೆರೆತು, ಸಾಕಿ ಸಲುಹಿ ಸ್ವರ್ಗ ಕಾಣು ನಿನ್ನ ಹೆತ್ತವರ. ಕೈ ತುತ್ತು ಕೊಟ್ಟವರು ನಿನ್ನ ಮ್ಯಾಲೆ ಆಸೆಯ ಇಟ್ಟವರು, ಭೂಮಿಗೆ ತಂದವರು ನಿನಗೊಂದು ಹೆಸರನ್ನು ಕೊಟ್ಟವರು. ಬೆಲೆ ಕಟ್ಟಲು ಆಗದೇ ಇರುವ ಜೀವ ಎಂದರೆ ತಾಯಿ, ಬೇರೆಯವರಿಗೆ ಹೋಲಿಸದೇ ಇರುವ ಜೀವ ಎಂದರೆ ತಂದೆ. ಎಲ್ಲಾ ಸಂಸ್ಥೆಗಳಲ್ಲಿ ವಿದ್ಯೆ ನೀಡಬಹುದು, ಆದ್ರೆ ವಿಶೇಷವಾಗಿ ವಾಸವಿದ್ಯಾ ಸಂಸ್ಥೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಿದ್ದಾರೆ. ವಿದ್ಯೆ ಜೊತೆಗೆ ವಿನಯ ಇರಬೇಕು, ಅದಿದ್ರೇನೆ ವಿದ್ಯೆಗೆ ಬೆಲೆ. ಈ ಸಂಸ್ಥೆಯಲ್ಲಿ ನಾನು ಸುಮಾರು 6-7 ವರ್ಷದಿಂದ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲಾ ಟೀಚರು ಯಾವುದೇ ಮಕ್ಕಳನ್ನ ಭೇದ ಭಾವ ಇಲ್ಲದೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರೆ. ಆಮೇಲೆ ಪ್ರತಿ ವಿದ್ಯಾರ್ಥಿಯನ್ನು ವೈಯಕ್ತಿಕವಾಗಿ ಅವರ ಬಗ್ಗೆ ಗಮನ ಹರಿಸಿ ಅವರ ಕುಂದುಕೊರತೆಗಳನ್ನ ಪರಿಹಾರ ಮಾಡ್ತಾರೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಯಾವುದೇ ಲೋಪ ಇದ್ರೂ ಅವರ ಪೋಷಕರಿಗೆ ವೈಯಕ್ತಿಕವಾಗಿ ಎಲ್ಲ
ನೀತಿ ಹೇಳ್ತಾವ್ರೆ. ಇದು ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇಲ್ಲ. ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಿದೆ, ಮಾತಾ ಪಿತೃತ್ಸವ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾ ಇರುವಂತದ್ದು. ಬಟ್ ನಾನು ನೋಡಿರೋ ಹಾಗೆ ಇವು ಸುಮಾರು ಈ ಶಾಲೆಯಲ್ಲಿ 4-5 ವರ್ಷದಿಂದ ಪ್ರಾರಂಭ ಮಾಡಿರಬಹುದು. ಇದು ಒಂದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಸನಾತನ ಧರ್ಮದಲ್ಲಿ ಮಕ್ಕಳಿಗೆ ಇಂತಹ ಒಂದು ಶಿಸ್ತನ್ನು ಹೇಳ್ಕೊಡ್ತಾ ತುಂಬಾ ಖುಷಿ ಪಡುವಂತಹ ವಿಷಯ ಪೋಷಕರು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾರೇ ಮನೆಯಲ್ಲಿ ಮಕ್ಕಳುಗಳು ಹೋದ್ರೂ ಕೂಡ ಸಂಸ್ಕೃತಿ ಎನ್ನುವಂಥದ್ದು ಕಮ್ಮಿ. ನಾವೇನೋ ಹೇಳ್ತಾ ಇದ್ರೆ ಏನೋ ಹೇಳ್ತಾ ಇದ್ರೆ ಬಿಡು ಪೇರೆಂಟ್ಸ್ ಅನ್ನಂತ ಮನೋಭಾವ ಅವರಲ್ಲಿ ಕಂಡು ಬರ್ತಾ ಇದೆ. ಈಗ ನೋಡಿರ್ಬೋದು ಎಷ್ಟೋ ಜನ ಮಕ್ಕಳು ಅರ್ಚಕರು ಹೇಳ್ಬೇಕಾದ್ರೆ ಪೂಜೆಯ ವಿಷಯನೇ ಗೊತ್ತಿಲ್ಲ, ಅವ್ರಿಗೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಪ್ರತೀತಿನೇ ಇಲ್ಲ. ಬಟ್ ನಮ್ಮ ವಾಸವಿ ವಿದ್ಯಾಸಂಸ್ಥೆ ಇಂಥ ಒಂದು ವಿನೂತನ ಕಾರ್ಯಕ್ರಮವನ್ನ ಇಂದು ಹಮ್ಮಿಕೊಂಡಿದೆ. ಮುಖ್ಯವಾಗಿ ಮೊದಲನೇದಾಗಿ ಅವರಿಗೆ ಆಡಳಿತ ಮಂಡಳಿಯವರಿಗೆ ನಾನು ಈ ವಿಷಯವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹುಟ್ಟಿದ ಮ್ಯಾಲ ಯಾರ್ಯಾರ ಹಣೆ ಬಾರ ಗೊತ್ತಿಲ್ಲ ಹೆಂಗ ಐತಿ, ಹೆಂಗರ ಮಾಡಿ ಹೆತ್ತವರ ಋಣವ ತೀರ್ಸೋದು ಜಗದ ರೀತಿ. ತಾಯಿ ತಂದೆ ಎಂಬ ದೇವ್ರನ್ನ ಸಲಹೋ ಸಾರ್ಥಕ ನಿನ ಜನ್ಮ. ನಿನ್ನ ನಂಬಿ ಕನಸಿನ ಕೋಟೆಯ ಕಟ್ಟಿ ಕುಂತಾರೋ ನಿನ್ನಪ್ಪ ಅಮ್ಮ. ಕೋಟೆಯ ಕೆಡವಿ ದಾಟಿ ನೀ ನಡೆದರ ಹೆತ್ತವರ ಗತಿಯೇನು ಮಂಕುತಿಮ್ಮ. ಕೈ ತುತ್ತು ಕೊಟ್ಟವರು ನಿನ್ನ ಮ್ಯಾಲೆ ಆಸೆಯ ಇಟ್ಟವರು, ಭೂಮಿಗೆ ತಂದವರು ನಿನಗೊಂದು ಹೆಸರನ್ನು ಕೊಟ್ಟವರು.